ಬೇರೆ ಬೇರೆ ಪದ್ಯಗಳು ಅದನ್ನು ನಾವು ಹೇಗೆ ತಾಳಾಂಗ ವ್ಯವಸ್ಥೆಯಲ್ಲಿ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ಪ್ರಸ್ತುತಪಡಿಸ್ತೇನೆ. ಯಕ್ಷಗಾನ ಭಾಗವತಿಕೆಗೆ ಶುದ್ಧವಾದಂತಹ ಪರಂಪರೆ ಇದೆ. ಆ ಚೌಕಟ್ಟಿನೊಳಗೆ ಹಾಡುವುದು ಹೇಗೆ, ಅದು ಯಾವ ರೀತಿ, ಯಾವ ಅಕ್ಷರಗಳು ಎಲ್ಲಿ ಸಿಗ್ತದೆ ಎಂಬುದನ್ನು ಹೇಳ್ತೇನೆ. ಒಂದು ತ್ರಿವುಡೆ ತಾಳ. ತ್ರಿವುಡೆ ತಾಳದ ಅಕ್ಷರ ಕಾಲ 7. ಈ ತ್ರಿವುಡೆ ತಾಳವು ಅಕ್ಷರ ಕಾಲದಲ್ಲಿ ಯಾವ ರೀತಿ ಸಾಗ್ತದೆ ಅಂತ ಒಂದು ಪದ್ಯ. ಉದಾಹರಣೆಗೆ ಪಂಚವಟಿಯಲ್ಲಿ ಬರುವಂತಹ ವನದ ಫಲಗಳ ಕೊಯ್ದು ಲಕ್ಷ್ಮಣ. ವನದ ಫಲಗಳ ಕೊಯ್ದು ಲಕ್ಷ್ಮಣ ಎಂಬುದರಲ್ಲಿ ಆ ಗಣ ವಿಭಜನೆ ಹೇಗೆ ಇದೆ? ವನದ ಫಲಗಳ ಕೊಯ್ದು ಲಕ್ಷ್ಮಣ. ಇಲ್ಲಿ 4 ಗಣಗಳು ಬರ್ತದೆ. ಈ 4 ಗಣಗಳು ತಾಳಾವರ್ತ ಎಷ್ಟು ಹೊಂದುತ್ತದೆ ಎಂಬುದನ್ನು ನೋಡಬೇಕು. ಸಂಗೀತದಲ್ಲಿ ಬರುವಂತಹ ತಾಳಗಳೇ ಯಕ್ಷಗಾನದಲ್ಲಿ ಶುದ್ಧವಾಗಿ ಬರ್ತಾ ಇದೆ. ಈಗ ತ್ರಿವುಡೆ, ತ್ರಿಶ, ಲಘು, ಧೃತ, ಧೃತ ಹೀಗೆ ಇದೆ. ಇದನ್ನು ಸಂಗೀತದಲ್ಲಿ ಮತ್ತು ಯಕ್ಷಗಾನದಲ್ಲಿ ಯಾವ ರೀತಿ ಹಾಡಬಹುದು ಅಂತ. ಈಗ ಸಂಗೀತದಲ್ಲಿ ವ ನ ದ ಫ ಲ ಗ ಳ ಎಂಬಲ್ಲಿಗೆ ಒಂದು ಆವರ್ತ. ಇದೇ ತಾಳದಲ್ಲಿಯೂ ನಾವು ಕಂಚಿನ ಪೆಟ್ಟುಗಳೆಂದು ತೋರಿಸ್ತೇವೆ. ಸಂಗೀತದಲ್ಲಿ ವ ನ ದ ಫ ಲ ಗ ಳ ಕೊಯ್ದು ಲಕ್ಷ್ಮಣ ಎಂಬಲ್ಲಿಗೆ 2 ತಾಳಾವರ್ತ ಆಗ್ತದೆ. ಅದನ್ನೇ ತಾಳದಲ್ಲಿ ಹೇಗೆ ಹಾಡುವುದು? ಅದೇ ರೀತಿ 7 ಅಕ್ಷರ ಕಾಲ ತ್ರಿವುಡೆ ತಾಳವು ಸಾಗ್ತದೆ. ವನದ ಫಲಗಳ ಕೊಯ್ದು ಲಕ್ಷ್ಮಣ ವನದೊಳತಿ ಸುಖದಿಂದ ಕಳೆದರು ದಿನವ ಕೆಲವು. ಇಲ್ಲಿ ವನದ ಫಲಗಳ ಕೊಯ್ದು ಲಕ್ಷ್ಮಣ ದಿನ ದಿನ ದಿತಾ ತಂದು ಕೊಡುವನು. ವನದೊಳತಿ ಸುಖದಿಂದ ಕಳೆದರು ದಿನವ ಕೆಲವು. ಇದೇ 7 ಲೆಕ್ಕಾಚಾರದಲ್ಲಿ ನಾವು ಕಂಚಿನ ಪೆಟ್ಟುಗಳಲ್ಲಿ ಇದನ್ನು ತೋರಿಸ್ತೇವೆ. ಹೀಗೆ ಹಾಡುವಂಥದ್ದು ಯಕ್ಷಗಾನದ ಪರಂಪರೆ. ಇದರಲ್ಲಿ ವನದ ಫಲಗಳ ಎಂಬುದು 2 ಆವರ್ತದಲ್ಲೇ ಬರಬೇಕು. ಅದು 3, 4, 5 ಹೋಗಲಿಕ್ಕಿಲ್ಲ. ಅದು ಪರಂಪರೆ ಅಲ್ಲ, ಗಾನ ಪರಂಪರೆ ಅದು. ಇನ್ನೊಂದು ಪದ್ಯ. ಬಂದೆಯಾಯಿನ ವಂಶವಾರಿಧಿ ಚಂದ್ರ ಎಂಬಲ್ಲಿ ಬಂದೆಯಾಯಿನ ವಂಶವಾರಿಧಿ ಚಂದ್ರನ ಬರುವಾಗ, ಇಲ್ಲಿ ಈ ಚಂದ್ರ ಎಂಬ ಶಬ್ದ ನಾವು ಅರ್ಥವ್ಯವಸ್ಥೆಯಲ್ಲಿ ವಾರಿಧಿ ಚಂದ್ರ ಅಂತ ತಗೊಳ್ಬೇಕಾಗ್ತದೆ. ತಾಳಾಂಗ ವ್ಯವಸ್ಥೆಯಲ್ಲಿ
ವಾರಿಧಿ ಎಂಬಲ್ಲಿಯೇ ನಿಲ್ಲಿಸಬೇಕಾಗ್ತದೆ. ಬಂದೆಯಾಯಿನ ವಂಶವಾರಿಧಿ ತಾಳ ಪೂರ್ತಿಯಾಗುವುದು ಅಲ್ಲಿ. ಚಂದ್ರ ಈಚೆಗೆ ತಗೊಂಡ್ರೆ ತಾಳ ವ್ಯವಸ್ಥೆ ಹೋಯಿತು. ಭಾಗವತನಿಗೆ ತಾಳ ವ್ಯವಸ್ಥೆ ಮುಖ್ಯ, ಅರ್ಥವ್ಯವಸ್ಥೆ ಅರ್ಥಧಾರಿಗೆ ಪಾತ್ರಧಾರಿಗೆ. ಹೇಳಬಾರ್ದು ಅಂತಲ್ಲ, ಹೇಳಬಹುದು, ಆದರೆ ಕಲಾವಿದ ಪಾತ್ರಧಾರಿ ಅರ್ಥವ್ಯವಸ್ಥೆಯನ್ನು ಅವ ಮಾಡಿಕೊಳ್ಬೇಕು. ಭಾಗವತ ತಾಳಾಂಗ ವ್ಯವಸ್ಥೆಯಲ್ಲಿ ಹಾಡುವಂಥದ್ದು ಕ್ರಮ. ಅಲ್ಲಿಯೂ 7 ಹಾಗೆ ಬಂದೆಯಾಯಿನ ವಂಶವಾರಿಧಿ ಎಂಬಲ್ಲಿ ಈಗ ಬಿಡಿತ ಎಲ್ಲಿಗೆ ಎಂಬುದು. ಬಿಡಿತ ಬಂದೆಯಾಯಿನ ವಂಶವಾರಿಧಿ ಅಂದರೆ ತಾಳದ 2 ಆವರ್ತನ ಆದಲ್ಲಿಗೆ ಬಿಡಿತ. ಇದು ಹಳೆಯ ಕ್ರಮದಲ್ಲಿ ಹಾಗೆ ಇತ್ತು. ಈಗ ಮತ್ತೆ ತಾಳ ಪದ್ಯ ಅರ್ಧ ಸಾಗಿದ ಮೇಲೂ ಬಿಡಿತ ಪ್ರಾರಂಭ ಮಾಡ್ತಾರೆ. ಅಂದರೆ ಒಂದೆಯಾಯಿನ ವಂಶವಾರಿಧಿ ಚಂದ್ರನ ಬರುವಾಗ ನಿನ್ನೋಡ ಅಲ್ಲಿಗೂ ಬಿಡಿತ ತಗೊಳ್ಳಂದರೆ ಅರ್ಧ ಪದ್ಯ ಆದಲ್ಲಿಗೆ ಬಿಡಿತ ಕ್ರಮ ಇಲ್ಲ. ಅದಕ್ಕೆ ಅರ್ಧ ಹಾಗೆ ಬಿಡಿತ ಕೊಟ್ಟರೆ ಮೊದಲನವರು ಮುಕ್ತಾಯವೇ ಕೊಡ್ತಿದ್ರು. ಅಂದರೆ ಅದು ಎಲ್ಲಿ ಮುಟ್ಟಿತು ಅಂತೇಳಿ ಗೊತ್ತಾಗೋದಿಲ್ಲ. ಅದಕ್ಕೆ ವ್ಯವಸ್ಥೆ ಹಾಗೆ. ಇದು ಮಾತ್ರಾಗಣದ ಪದ್ಯ. ಈಗ ಅಂಶಗಣದ ಪದ್ಯ ಅಥವಾ ವರ್ಣಗಳಿರುವ ಪದ್ಯ. ಮಾತ್ರಾಗಣದ ಪದ್ಯ ನಿಮಗೆ ತಾಳದಲ್ಲಿ 3-4 ಹಾಗೆ ಸಾಗ್ತದೆ. ಅಂಶಗಣದ ಪದ್ಯದಲ್ಲಿ ಗಮಕಗಳಿಂದ ಆ ಅಕ್ಷರಗಳನ್ನು ತುಂಬಿಸಬೇಕಾಗ್ತದೆ 7 ಹಾಗೆ. ಈಗ ಮಗನೇ ನೀ ಬಬ್ರೋಹನ ಕಾಳಗದ ಪದ್ಯ. ಮಗನೇ ನೀ ಮತಿಗೆಟ್ಟು ನಡೆವರೆ. ಕುಂತಿ ಎಂಬಲ್ಲಿ ವರ್ಣ, ಅದು ಛಂದಸ್ಸು ಪ್ರಕಾರ. ಮಗನವಾಜಿಯ ಕಟ್ಟಿ ತಡೆವರೆ. ಮಗನೇ ನೀ ಎಂಬಲ್ಲಿಗೆ ಒಂದು ಗಣ ಆಗ್ತದೆ. ಆ ಗಣ 7ರಲ್ಲಿ 7 ಅಕ್ಷರ ಕಾಲದಲ್ಲಿ ಸಾಗಬೇಕು. ಮತಿಗೆಟ್ಟು ಎಂಬಲ್ಲಿಯೂ ಹಾಗೆ 7 ಅಕ್ಷರ ಕಾಲ. ನಡೆವರೆ ಇದು ಈ ಗಣಗಳು 7 ಅಕ್ಷರ ಕಾಲದಲ್ಲಿ ಸಾಗುವುದರಿಂದ ಅಂಶಗಣದ ಪದ್ಯಗಳು ಹಾಗೇ ಸಾಗ್ತದೆ. ಅದನ್ನು ಆ ಗಣಗಳನ್ನೇ ಅಕ್ಷರಗಳಾಗಿ ನಾವು ಅದನ್ನು ತಗೊಳ್ಬೇಕು. ಮಗನೇ ನೀ ಮಾತಿಗೆಟ್ಟು ನಾಡೆವಾರೆ. ಸೋಗಾಸೆ ಸಿಂಹನ ಕೂಡೆ ವೃಷಭಾಗೆ ಹಾಗೆ ಬಿಗುವರಿಯುವುದು ಬದುಕುವುದು ಹೇಗೆ. ಇಲ್ಲಿ ಮಗನೇ ನೀ ಮತಿಗೆಟ್ಟು ನಡೆವರೆ, ಆ ಕುಂತಿ ಎಂಬ ಒಂದು ಶಬ್ದ ವರ್ಣ ಇಡೀ ತಾಳಾವರ್ತವನ್ನು ಆವರಿಸ್ತದೆ. ಮಗನೇ ನೀ ಮತಿಗೆಟ್ಟು ನಡೆವರೆ. ಕುಂತಿ ಎಂಬಲ್ಲಿಗೆ ಒಂದು ತಾಳಾವರ್ತ ಆ ಶಬ್ದ ಸೇರಿಕೊಳ್ತದೆ. ಅಂದರೆ 7 ಅಕ್ಷರ ಕಾಲವನ್ನು ನಾವು ಅದರಲ್ಲಿ ಕಾಣ್ತೇವೆ. ಪದ್ಯ ಹೇಳುವ ವಿಧಾನ ಆ ಕುಂತಿ ಎಂಬ ವರ್ಣದ ಶಬ್ದ ಅಲ್ಲಿಯೇ ಸಿಗಬೇಕು. ಅದು ಎಲ್ಲಿಯೋ ಘಾತದಲ್ಲಿ ಸಿಗುವುದಲ್ಲ.
ಕುಂತಿ ಇಲ್ಲಿ ತಗೊಳ್ಳಿಕ್ಕಿಲ್ಲ. ಕುಂತಿ ಮಗನ ವಾಜಿಯ ಕಟ್ಟಿ ತಡೆವರೆ. ಇದು ತಾಳಾಂಗ ವ್ಯವಸ್ಥೆಯಲ್ಲಿ ಆ ಶಬ್ದಗಳು ಆ ಪದ್ಯ ಸಾಗುವ ವಿಧಾನ. ಇನ್ನೊಂದು ಅಂಶಗಣ ಮತ್ತು ಮಾತ್ರಾಗಣಗಳಿಂದ ಕೂಡಿದಂತಹ ಪದ್ಯ ಇದೆ. ಸುಧನ್ವಾರ್ಜುನ ಕಾಳಗದ ಸತಿಶಿರೋಮಣಿ ಪ್ರಭಾವತಿ. ಇದು ಅಂಶಗಣದಿಂದಲೂ ಮಾತ್ರಾಗಣದಿಂದಲೂ ಸಾಗ್ತದೆ. ಅಲ್ಲಿ ಮಾತ್ರಾಗಣದಿಂದ ಬರುವಲ್ಲಿಗೆ ಏಕತಾಳಕ್ಕೆ ಹೋಗ್ತಾರೆ. ಏಕತಾಳದಲ್ಲಿಯೂ ನಡೆಸಬಹುದು ಆ ಪದ್ಯವನ್ನು. ಸತಿಶಿರೋ ಮಣಿಪ್ರಭಾ ವತಿಸೊಬ್ಬ ಗಿನಲಿ. 4 ಗಣಗಳು ಕಾಣ್ತದೆ ಅಲ್ಲಿ. ಸತಿಶಿರೋಮಣಿ ಪ್ರಭಾವತಿ ಸೊಬಗಿನಲಿ. ಸತಿ ಶಿರೋಮಣಿ ಪ್ರಭಾವತಿ ಸೊಬಗಿನಲಿ. ರತಿಯ ಸೋಲಿಪರೂಪಿನತಿ ಸೊಬಗಿನಲಿ. ಪ್ರತಿಮಾದ ಗಜದಂತೆ ಗತಿಯ ನೀಡುತ್ತಲಿ. ಚತುರತೆಯ ನಿರಿಯುಡುಗೆಗಳ ಶೋಭಿತದ ಚೆಲುವಿನ ಅರ್ಧ ಚಂದ್ರಾಕೃತಿಯ ಫಣೆ ಕಸ್ತೂರಿ ತಿಲಕ ಭ್ರೂಲತೆಯ ಮಾನಿ ಅತಿ ಹರುಷದಲ್ಲಿ ಮಾತಿಗೆ ಇದಿರಾಗುತ್ತಲಿ ಬಂದಳು. ಇಲ್ಲಿ ಸತಿಶಿರೋ ಮಣಿಪ್ರಭಾ ವತಿಸೊಬ್ಬ ಗಿನಲಿ. ಗಿನಲಿ ಎಂಬ ಗಣ ಇಡೀ ಒಂದು ತಾಳವನ್ನು ಒಂದು ತಾಳದ ಆವರ್ತನಕ್ಕೆ ಬರ್ತದೆ. ಹೀಗೆ ರತಿಯ ಸೋ ಲಿಪರೂಪಿ ನತಿ ಸೊಬಗಿನಲಿ ರತುನಾಭ ರಣಗಳ ದ್ಯುತಿ ಬೆಳಗುತ್ತಲಿ ಪ್ರತಿಮದ ಗಜದಂತೆ ಗತಿಯ ನೀಡುತ್ತಲಿ. ಇಲ್ಲಿಂದ ಮುಂದೆ ಚತುರತೆಯ ನಿರಿ ಉಡುಗೆಗಳ ಶೋ ಹೀಗೆ 3-4 ಗಣ ವಿಭಜನೆಯಿಂದ ಮಾತ್ರಾಗಣದಲ್ಲಿ ಬರ್ತದೆ. ನಿಧಾನ ತ್ರಿವುಡೆ ಯಾವ ಲಯದಲ್ಲಿ ಹೋಗ್ತದೋ ಅದೇ ಲಯದಲ್ಲಿ ತ್ರಿವುಡೆಯಲ್ಲಿ 2 ನಿಧಾನ ತ್ರಿವುಡೆ ಮತ್ತು ತ್ವರಿತ ತ್ರಿವುಡೆ ಅಂತ ನಾವು ತಗೊಳ್ತೇವೆ ತೆಂಕುತಿಟ್ಟಿನಲ್ಲಿ. ಲಯ ತಾಳ ವ್ಯತ್ಯಾಸ ಮಾತ್ರ ತ್ವರಿತ ಎಂಬುದು ಅಲ್ಲದೆ ಅಕ್ಷರ ಕಾಲದಲ್ಲಿ ಯಾವುದೇ ವ್ಯತ್ಯಾಸಗಳು ಇಲ್ಲ. ಉದಾಹರಣೆಗೆ ಒಂದು ಪದ್ಯ ಹೇಳ್ತೇನೆ. ಕೇಳು ಕುಶದಶ ಕಂಠ ಮರುದಿನ, ಕೇಳು ಕುಶದಶ ಕಂಠ ಮರುದಿನ ಓಲಗದಿ ಕುಳಿತೀರ್ದು ಮುಂದಣ ಕಾಳಗಕ್ಕೆ ಕಲಿ ಕುಂಭಕರ್ಣನು ಏಳದನಕ
ಇಲ್ಲಿ ಇದು ತ್ವರಿತ ತ್ರಿವುಡೆ. ಕೇಳು ಕುಶ ದಶ ಕಂಠ ಮರುದಿನ, ಹಾಗೆಯೇ ಅದೇ ತಾಳಾಂಗ ವ್ಯವಸ್ಥೆಯಲ್ಲಿ ಇದು ಸಾಗುತ್ತದೆ. ಇನ್ನೊಂದು ವರ್ಣ ಇರುವಂತಹ ಒಂದು ತ್ರಿವುಡೆ ತಾಳದ ಪದ್ಯ ಪೂತನಿಯ ಪದ್ಯ ಒಂದು. ಆ ವರ್ಣದ ಅಕ್ಷರ, ಆ ವರ್ಣ ತ್ರಿವುಡೆ ತಾಳದಲ್ಲಿ ಎಲ್ಲಿ ಬರ್ತದೆ? ಬಂದಳಾಗ, ಪೂತನಿ ಬಂದಳಾಗ. ಈ ಬಂದಳಾಗ ಎಂಬ 7 ಅಕ್ಷರದ ಗಣ, ಈ ಬಂದಳಾಗ ಎಂಬ ಶಬ್ದ 7 ಅಕ್ಷರಗಳಲ್ಲಿ ಸಾಗ್ತದೆ. ಆ ಪೂತನಿ ಎಂಬ ಶಬ್ದವು ಆವರ್ತನದಲ್ಲಿ ಒಂದು ಆವರ್ತನಕ್ಕೆ ಸಿಗ್ತದೆ. ಅದನ್ನು ಅಲ್ಲಿಯೇ ಬಳಸಿಕೊಳ್ಬೇಕಾದ್ದು ಗಾನ ಪರಂಪರೆಯ ಧರ್ಮ. ಎಲ್ಲಿಯೋ ಆತ ಶಬ್ದಗಳನ್ನು ಹೊಂದಾಣಿಕೆ ಮಾಡುವುದಲ್ಲ. ಪೂತನಿ ಬಂದಳಾಗ ಮಂದಮತಿ ಕೌಸಾಖ್ಯನಾದ್ಯಯೋಳಂದು ಶಿಶುಗಳ ಕೊಂದು ಕೂಗುತ ಬಂದಳಾಗ ಪೂತನಿ ಬಂದಳಾಗ ಅಸುರ ಭಾವವ ಮರೆಸಿ ನಡುವಿನು ಸೇವ ಸೀರೆಯನು ಬೀಸಜ ಕೋರಕ ಕುಜಗಳೆದೆ ಗೊಪ್ಪಿಸುವ ಕುಪ್ಪಸ ತೊಟ್ಟಳು ನೋಸಲಿ ಗರಸಿನ ದಿವ್ಯ ಕಸ್ತೂರಿಯೇ ಸಳು ನಾಮವನಿಟ್ಟಳು ಕುಸುಮ ಶರಣರ ಗಿಣಿಯ ಭಾವದೊಳು ಸಾಗೆ ಮಿಗೆ ರಂಜಿಸುತ್ತ ಬೇಗದಿ ಬಂದಳಾಗ ಪೂತನಿ ಬಂದಳಾಗ ಆ ಇಲ್ಲಿ ಬಂದಳಾಗ ಒಂದು ತಾಳ ಬರ್ತಾಯಿತು, ಪೂತನಿ ಒಂದು ತಾಳ, ಬಂದಳಾಗ. ಹೀಗೆ ಅಸುರ ಭಾವವ ಮರೆಸಿ ನಡುವಿನ ಲೆಸೆವ ಸೀರೆಯ, ಇದು ಅಸುರ ಭಾವ ಒಂದು ತಾಳಾವರ್ತಕ್ಕೆ ಬರ್ತದೆ, ಮರೆಸಿ ನಡುವಿನ ಒಂದು ತಾಳಾವರ್ತ, ಲೆಸೆವ ಸೀರೆಯ ಒಂದು ತಾಳಾವರ್ತ, ನುಟ್ಟಳು ಎಂಬ ಶಬ್ದವು ಒಂದು ತಾಳಾವರ್ತವನ್ನು ಸೇರ್ತದೆ. ಹೀಗೆ ತ್ರಿವುಡೆ ತಾಳ ಎಂಬಲ್ಲಿಗೆ ಎಲ್ಲವೂ ಒಂದೇ ಲೆಕ್ಕ ಅಲ್ಲ, ಛಂದಸ್ಸು ಹೊಂದಿಕೊಂಡು ಆ ಛಂದಸ್ಸಿನಲ್ಲಿ ಬರುವಂತಹ ಗಣ ವಿಭಜನೆಯಿಂದ ಆ ತಾಳವು ಸಾಗ್ತಾ ಇರ್ತದೆ. ಹೀಗೆ ತ್ರಿವುಡೆ ತಾಳದ ಒಂದು 4 ಇಂಥದ್ದು ತುಂಬ ಉಂಟು ಪ್ರಸಂಗಗಳಲ್ಲಿ. ಎಲ್ಲವನ್ನೂ ಹೇಳುವಷ್ಟು ಸಮಯವೂ ಇಲ್ಲ. ಹಾಗಾಗಿ ನಾವು ಒಂದು 4-5 ಮಾತ್ರ ನಾನು ಅದನ್ನು ತಗೊಂಡಿದ್ದೇನೆ. ಇನ್ನೊಂದು ಅಷ್ಟತಾಳ. ಅಷ್ಟತಾಳ ಎಂಬುದು 14 ಅಕ್ಷರಗಳ ಕಾಲ ಸಾಗುವಂತಹ, 14 ಅಕ್ಷರಗಳು ಸಾಗುವಂತಹ ಒಂದು ತಾಳ. ಇದರಲ್ಲಿ ಖಂಡ ಅಷ್ಟತಾಳ ಅಂತೇಳಿ ನಾವು ಹೇಳುವುದು ಅದನ್ನು ಯಕ್ಷಗಾನದಲ್ಲಿ.
ಇದರ ಒಂದು ಆವರ್ತನ 4 ಪೆಟ್ಟುಗಳನ್ನು ಸೂಚಿಸ್ತದೆ. ತಾಳದ ಒಂದು ಆವರ್ತನ ಎಂಬುದು ಒಂದು ಪೆಟ್ಟು ಸಣ್ಣದು, ಇದು ಹೀಗೆ ಇದು ಅಷ್ಟತಾಳ. ಇದರಲ್ಲಿ ಅಂಶಗಣದ ಪದ್ಯಗಳು ಇವೆ, ಮಾತ್ರಾಗಣದ ಪದ್ಯಗಳೂ ಇವೆ. ಅಂಶಗಣದ ಪದ್ಯವನ್ನೊಂದು ತಗೊಳ್ಳುವ. ಪಟ್ಟಾಭಿಷೇಕ ಪ್ರಸಂಗದ ಒಂದು ಪದ್ಯ. ಹೆಮ್ಮಕ್ಕಳೊಳಗೆ ಗಯ್ಯಾಳಿ ಕೈಕಾದೇವಿ ಅಮ್ಮನಾಡಿದ ಮಾತಿಗೆ, ಸುಮ್ಮನೆ ರಾಜ್ಯವ ಬಿಡುವುದು ನೀತಿಯೇ ನಿಮ್ಮ ಮನಸ್ಸಿನೊಳಗೆ. ಇಲ್ಲಿ ಹೆಮ್ಮಕ್ಕ ಒಂದು ಗಣ, ಲೊಳಗೆ ಗ 2, ಯಾಳಿ ಕೈ, ಕಾದೇವಿ, ಅಮ್ಮನ, ಡಿದಮಾತಿ ಎಂಬಲ್ಲಿ ಒಂದು ಗಣ, ಗೆ ಎಂಬುದು ಮುಡಿ ಅಕ್ಷರ ಸಿಗ್ತದೆ. ಈ ಗಣಗಳು ಒಂದೊಂದು ಗಣವು ಒಂದೊಂದು ಆವರ್ತನವಾಗಿ ಸಾಗ್ತದೆ. ಅಂದರೆ ಹೆಮ್ಮಕ್ಕಳೊಳಗೆ ಗ ಎಂಬಲ್ಲಿಗೆ ಒಂದು ತಾಳಾವರ್ತ, ಯಾಳಿ ಕೈಕಾದೇವಿ ಎಂಬಲ್ಲಿಗೆ ಒಂದು ತಾಳಾವರ್ತ, ಅಮ್ಮನಾಡಿದ ಮಾತಿ ಎಂಬಲ್ಲಿ ಒಂದು ಆವರ್ತ, ಗೆ ಎಂಬಲ್ಲಿಗೆ ಒಂದು ಆವರ್ತನ ಸಾಗ್ತದೆ. ಅಂದರೆ ಒಂದು ತಾಳ ಈ ಇಡೀ ಪದ್ಯ 8 ಆವರ್ತನಗಳಲ್ಲಿ ಸಾಗ್ತದೆ. 8 ಆವರ್ತನ ಅಂದರೆ 14 ಮಾತ್ರೆಗಳ ಹಾಗೆ ಮಾತ್ರ ಲೆಕ್ಕಾಚಾರದಲ್ಲಿ ಗಮಕಗಳಿಂದ ಸೇರಿಕೊಳ್ತದೆ ಅದು. ಹೆಮ್ಮಕ್ಕಳೊಳಗೆ ಗಯ್ಯಾಳಿ ಕೈಕಾದೇವಿ ಹೆಮ್ಮಕ್ಕಳೊಳಗೆ ಗಯ್ಯಾಳಿ ಕೈಕಾದೇವಿ ಅಮ್ಮ ನಾಡಿದ ಮಾತಿಗೆ, ಸುಮ್ಮನೆ ರಾಜ್ಯವ ಬಿಡುವುದು ನೀತಿಯೇ ನಿಮ್ಮ ಮನಸ್ಸಿನೊಳಗೆ. ಹೆಮ್ಮಕ್ಕಳೊಳಗೆ ಗಯ್ಯಾಳಿ ಕೈಕಾದೇವಿ ಗಯ್ಯಾಳಿ ಹೆಮ್ಮಕ್ಕಳೊಳಗೆ ಗೆ ಎಂಬ ಒಂದು ಅಕ್ಷರ, ಹೆಮ್ಮಕ್ಕಳೊಳಗೆ ಗಯ್ಯಾಳಿ ಕೈಕಾದೇವಿ ಅಮ್ಮ ನಾಡಿದ ಮಾತಿಗೆ. ಆ ಗೆ ಎಂಬ ಒಂದು ಅಕ್ಷರವು ಒಂದು ತಾಳಾವರ್ತವನ್ನು ಹೊಂದಿಕೊಳ್ಳುತ್ತದೆ. ಹಾಗೆಯೇ ನಿಮ್ಮ ಮನಸ್ಸಿನೊಳಗೆ ಆ ಆವರ್ತನ ಹಾಗೆ ಬರುವಂಥದ್ದು ಮತ್ತು ಹಾಗೇ ಹಾಡುವಂಥದ್ದು ಯಕ್ಷಗಾನದ ಪರಂಪರೆ. ಈ ಚೌಕಟ್ಟಿನೊಳಗೆ ಹಾಡುವಂಥದ್ದನ್ನೇ ನಾವು ಯಕ್ಷಗಾನದ ಪರಂಪರೆ ಅಂತ ಹೇಳುವುದು. ಯಕ್ಷಗಾನಕ್ಕೆ ಪರಂಪರೆ ಇಲ್ಲ ಎಂಬುದಲ್ಲ. ಯಕ್ಷಗಾನಕ್ಕೆ ಶುದ್ಧವಾದಂತಹ ಹಾಡುಗಾರಿಕೆಗೆ ಪರಂಪರೆ ಇದೆ ಅಂತೇಳಿ ನಾನು ಹೇಳುವವ. ಇನ್ನು ಮುಡಿ ಅಕ್ಷರ ಮತ್ತು ವರ್ಣ
ಇದು ಕೂಡ ತಾಳಾವರ್ತವನ್ನು ಹೊಂದಿಕೊಳ್ಳುವಂತಹ ಪದ್ಯಗಳು ಅಷ್ಟತಾಳದಲ್ಲಿದೆ. ಪಂಚವಟಿ ಪ್ರಸಂಗದ ಸೀತಾಪಹಾರದ ಪದ್ಯ. ಭಿಕ್ಷೆಯ ನೀಡೆ ದೇವಿ ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡೆ ದೇವಿ ಕುಕ್ಷಿಗಾಧಾರವಿಲ್ಲದೆ ದೇಶ ದೇಶ ಪ್ರದಕ್ಷಿಣೆ ಗೈದಿಲ್ಲಿ ಬಂದೆ ಕಾಣಮ್ಮ. ಭಿಕ್ಷೆಯ ನೀಡೆ ದೇವಿ ಭಿಕ್ಷೆಯ ನೀಡೆದೆ ವಿ ಸನ್ಯಾಸಿಗೆ ಎಂಬುದು ಮುಡ್ಡಿ ಅಕ್ಷರ ಮತ್ತು ವರ್ಣ. ಇದು ಎರಡೂ ಒಂದು ತಾಳಾವರ್ತವನ್ನು ಸೇರಿಕೊಳ್ಳುವಂಥದ್ದು. ಇನ್ನೊಂದು ಅನುಪದ ಮತ್ತು ವರ್ಣ ಇರುವಂತಹ ಪದ್ಯ ಸೀತಾಪಹಾರದಲ್ಲಿ ಬರುವಂಥದ್ದು. ಇಂಥ ಪದ್ಯಗಳು ಪ್ರತಿಯೊಂದು ಪ್ರಸಂಗದಲ್ಲಿಯೂ ತುಂಬ ಕಡೆ ಇದೆ. ಪೊಡವಿಯಾಳುವೆನೆಂದು ದೃಢವಾಗಿ ನಂಬಿದೆ ರಾಮ ರಾಮ, ಕಾರಡವಿಯೇ ಗತಿ ಎಂದು ಬರೆದ ನಂಬುಜ ಭವ ರಾಮ ರಾಮ. ಇಲ್ಲಿ ಪೊಡವಿಯಾಳುವೆನೆಂದು ಎಂಬುದು ಒಂದು ಆವರ್ತನ, ದೃಢವಾಗಿ ನಂಬಿದೆ ಒಂದು ಆವರ್ತನ, ರಾಮ ರಾಮ ಒಂದು ಆವರ್ತನ. ಕಾರಡವಿಯ ಎಂಬಲ್ಲಿ ಕಾ ಎಂಬ ಒಂದು ಅಕ್ಷರ ಒಂದು ಆವರ್ತನ, ರಡವಿಯೇ ಗತಿ ಎಂದು ಒಂದು ಆವರ್ತನ, ಬರೆದ ನಂಬುಜ ಭವ ಒಂದು ಆವರ್ತನ, ರಾಮ ರಾಮ ಒಂದು ಆವರ್ತನ. ಅಂದರೆ ಪದ್ಯಗಳು ಹೇಗೆ ಛಂದಸ್ಸು ಪ್ರಕಾರ ಸಾಗ್ತದೋ ಹಾಗೆಯೇ ಅದನ್ನು ನಾವು ತಾಳದಲ್ಲಿ ಅಳವಡಿಸಿಕೊಂಡು ಹಾಡುವಂಥದ್ದು ಕ್ರಮ. ಪೊಡವಿಯಾಳುವೆನೆಂದು ದೃಢವಾಗಿ ನಂಬಿದೆ ರಾಮ ರಾಮ, ಆ ಪೊಡವಿಯಾಳುವೆನೆಂದು ದೃಢವಾಗಿ ನಂಬಿದೆ ರಾಮ ರಾಮ, ಕಾರಡವಿಯೇ ಗತಿ ಎಂದು ಬರೆದ ನಂಬುಜ ಭವ ರಾಮ ರಾಮ. ಪೊಡವಿಯಾಳುವೆನೆಂದು ದೃಢವಾಗಿ ನಂಬಿದೆ ರಾಮ ರಾಮ. ಇಲ್ಲಿ ರಾಮ ರಾಮ ಎಂಬ ಶಬ್ದ ಅನುಪದ, ಹಾಗೆ ವರ್ಣ ಕಾ ಎಂಬಂತಹ ಒಂದು ಶಬ್ದ ವರ್ಣದಲ್ಲಿ ಬರ್ತದೆ. ಇದು ಎರಡೂ ಒಂದೊಂದು ತಾಳಾವರ್ತವನ್ನು ಹೊಂದುತ್ತದೆ. ಹಾಗೆಯೇ ಇನ್ನೊಂದು ಪದ್ಯ ಕಾಪಿ ಅಷ್ಟತಾಳದ ಒಂದು ಪದ್ಯ ಅಂಧಕ ಮೋಕ್ಷದಲ್ಲಿ ಬರುವಂತಹದ್ದು. ಯಾರೆಲೆ ಭುವನ ಮೋಹಿನಿಯೇ ದಿವ್ಯಾಕಾರೆಯೇ ನಿರುಪಮ ಸೌಂದರ್ಯ ಖನಿಯೇ. ಇಲ್ಲಿ ಯಾರೆಲೆ ಭುವನ ಮೋಹಿನಿಯೇ, ಆ ದಿವ್ಯ ಎಂಬ ಶಬ್ದ ಪೂರ್ವಖಂಡಕ್ಕೆ ಸೇರ್ತದೋ ಉತ್ತರಖಂಡಕ್ಕೆ ಸೇರ್ತದೋ ಅಂತ. ತಾಳಾವರ್ತದಲ್ಲಿ ಅದು ಪೂರ್ವಖಂಡಕ್ಕೆ ಬರ್ತದೆ. ಅರ್ಥ ಇದರಲ್ಲಿ
ಉತ್ತರಖಂಡಕ್ಕೆ ಹೋಗ್ತದೆ. ದಿವ್ಯಾಕಾರ ಎಂಬುದು ಪೂರ್ಣಪದ ಆಗ್ತದಲ್ಲಿ. ತಾಳಕ್ಕಾಗುವಾಗ ಯಾತೆಯಲ್ಲೇ ಭುವನ ಮೋಹಿನಿಯೇ ದಿವ್ಯ ಎಂಬುದು ತಾಳ ಪೂರ್ತಿ ಆಗ್ತದೆ. ಯಾರೆಲೆ ಭುವನ ಮೋಹಿನಿಯೇ ಯಾರೆಲೆ ಭುವನ ಮೋಹಿನಿಯೇ ದಿವ್ಯಾಕಾರೆಯೇ ನಿರೂಪಮ ಸೌಂದರ್ಯ ಖನಿಯೇ ನೀರಾಟಕ್ಕೆಂದು ಬಂದಿಹೆಯ ಬೇಳು ಯಾರು ನಿನ್ನವರೆಂಬ ಸಕಲ ಸಂಗತಿಯ ಯಾರೆಲೆ ಭುವನ ಮೋಹಿನಿಯೇ ಹೀಗೆ ಏರು ಪದ್ಯಗಳಲ್ಲಿಯೂ ಕೂಡ ಇಂತಹದೇ ಆದಂತಹ ವರ್ಣ ಇಂತಹದ್ದೇ ಜಾಗೆಯಲ್ಲಿ ನಾವು ತಗೊಳ್ಬೇಕು ಅಂತೇಳಿ ಇದೆ. ಈಗ ಸೀತಾಪಹಾರದಲ್ಲಿ ಬರುವಂತಹ ಒಂದು ಪದ್ಯ, ಸತ್ತ ಪ್ರಾಣಿಗಳ ತಿಂಬಾತಗೆ ಇಂಥ ಧೂರ್ತ ದುರ್ವಚನಗಳೇತಕ್ಕೆ. ಇಲ್ಲಿ ಸತ್ತ ಪ್ರಾಣಿಗಳ ತಿಂಬಾತಗೆ ಇಂಥ ಧೂರ್ತ ದುರ್ವಚನಗಳೇತಗೆ, ಮತ್ತೆ ದಾರಿಯ ಬಿಟ್ಟು ಇಲ್ಲಿಂದ ತತ್ತ ನಡೆ ನಡೆ ಸುಮ್ಮನೆ. ಆ ವರ್ಣವು ಅಲ್ಲಿಯೂ ಏರು ಪದ್ಯಗಳಲ್ಲಿಯೂ ಹಾಗೆಯೇ ಕಾಣ್ತದೆ. ಅದು ನಾದನಾಮಕ್ರಿಯಷ್ಟ. ಹಾಗೆ ಘಂಟಾರವಾಷ್ಟದ್ದು. ಘಂಟಾರವಾಷ್ಟದಲ್ಲಿ ಸುರುವಿನ ಪಾದ ಒಂದನೇ ಕಾಲದಲ್ಲಿಯೂ ಎರಡನೇ ಪಾದ ಎರಡನೇ ಕಾಲದಲ್ಲಿಯೂ ಹೋಗ್ತದೆ. ಭೂಪರೆಂದುದ ಕೇಳುತ್ತಾ ಸಾಲ್ವನು ಕೋಪದಿಂದಾರ್ಭಟಿಸಿ ತನ್ನಯ ಚಾಪವನು ಝೇಂಕರಿಸುತ್ತ. ಇಲ್ಲಿ ಭೂಪ ಒಂದು ಗಣ, ರೆಂದುದ ಕೇಳುತ್ತಾ ಸಾಲ್ವನು. ಭೂಪರೆಂದುದ ಕೇಳುತ್ತಾ ಸಾಲ್ವನು ಹೀಗೆ ಅಷ್ಟತಾಳದಲ್ಲಿಯೂ ಬೇರೆ ಬೇರೆ ನಮೂನೆಯ ಪದ್ಯಗಳು ತುಂಬ ಇದೆ. ಈ ಅಷ್ಟತಾಳದ್ದು ಅಂತ ಖಂಡಜಾತಿ ಆಟತಾಳ ಅಂತ ನಾವು ಅದನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೇವೆ. ಖಂಡಜಾತಿ ಆಟತಾಳ ನಮ್ಮ ಶಾಸ್ತ್ರೀಯ ಸಂಗೀತದ್ದೇ, ನಮ್ಮ ಯಕ್ಷಗಾನ ಶಾಸ್ತ್ರೀಯವೇ.
ಅದನ್ನು ಜಾನಪದ ಅಂತ ಯಾಕೆ ಹೇಳ್ತಾರೆ ಗೊತ್ತಿಲ್ಲ. ತಾಳಗಳು ಕೂಡ ಖಂಡಜಾತಿ ಆಟ ತಾಳಕ್ಕೆ ಅದು ಪದ್ಯದ ಸಾಹಿತ್ಯವೂ ಸೇರ್ತದೆ. ನಮಗೆ ನಮ್ಮ ಗುರುಗಳಿಂದ ದತ್ತವಾಗಿ ಬಂದಂತಹ ಮದ್ದಳೆ ಪಾಠಾಕ್ಷರ ಕೂಡ ಖಂಡಜಾತಿ ಆಟ ತಾಳಕ್ಕೆ ಸೇರ್ತದೆ. ನನ್ನ ಪರಮ ಗುರುಗಳು ಕುದುರೆಕುಳ್ಳು ರಾಮ್ ಭಟ್ರು, ಅವರಿಂದ ಪುಂಡಿಕಾಯ ಕೃಷ್ಣ ಭಟ್ರು ನನಗೆ ಹೇಳಿಕೊಟ್ಟಂತಹ ಒಂದು ನಿಧಾನ ಅಷ್ಟತಾಳದ ಒಂದು ಇದು ಪಾಠಕ್ರಮ ಏನಿದೆ ಅದು ಖಂಡಜಾತಿ ಆಟ ತಾಳಕ್ಕೆ ಅಷ್ಟು ಪರ್ಫೆಕ್ಟಾಗಿ ಸೇರ್ತದೆ. ಅದು ಖಂಡಜಾತಿ ಆಟ ತಾಳ ತಕ ತ ಕೀಟ ತಕ ತ ಕೀಟ ತಕ ಧೀಮಿ. ಅದನ್ನು ನಾವು ಇದಕ್ಕೆ ತಕ ತ ಕೀಟ ಇದು ತದ್ ಧೀಮಿ ತಕ ಧೀಮಿ ಹೀಗೆ ನಾವು ಅದನ್ನು ನಮ್ಮ 2 ತಾಳದಲ್ಲಿ ಹಾಕ್ತೇವೆ. ತಕ ತ ಕೀಟ ತಕ ತ ಕೀಟ ತಕ ಧೀಮಿ. ಇದು ನಾವು 2 ಜಂಪೆ ಅಂತ 5 5 5 ಮತ್ತು ಪುನಃ ತಕ್ಕ ಧೀಮಿ 4 ಒಟ್ಟು 14. ನತ್ತಿಕ್ಕ ತಾತರಗಡ ಧೀಮ್ ನಾ ಧೀಮ್ ನನ್ನ ಧೀಮ್. ನನ್ನ ಗುರುಗಳು ನನಗೆ ಹೇಳಿಕೊಟ್ಟ ಪಾಠ ಇದು. ನತ್ತಿಕ್ಕ ತಾತರಗಡ ಧೀಮ್ ನಾ ಧೀಮ್ ನನ್ನ ಧೀಮ್ ನಕತ್ತ ಧಿನ್ ತತ್ತಾಂ ತತ್ತಾಂ. ಅಲ್ಲಿಗೆ ಮುಗೀತು. ಆಮೇಲೆ ಬಿಡ್ತಿಗೆಗೆ ಲಾಂಚಿಂಗ್ ಪಾಯಿಂಟ್ ಯಾವುದಂದರೆ ಆ ಕೊನೆಯ ಇದಿದೆಯಲ್ಲ ಅದು. ನತ್ತಿಕ್ಕತ್ತಾ ತರಗಡ ಧೀಮ್ ನಾ ಧೀಮ್ ನನ್ನ ಧೀಮ್ ನಕತ್ತ ನತ್ತಿಕ್ಕತ್ತಾ ತರಗಡ ಧೀಮ್ ನಾ ಧೀಮ್ ನನ್ನ ಧೀಮ್ ನಕತ್ತ ಧಿನ್ ತತ್ತಾಂ ತತ್ತಾಂ ಧೀತರಿ ಕಿಟ ಕಿಟ ತಕತಾಂ ಧೀತರಿ ಕಿಟ ಕಿಟ ತಕತಾಂ ಧೀತರಿ ಕಿಟ ಕಿಟ ತಕತಾಂ ಧೀತರಿ ಕಿಟ ಕಿಟ ತಕತಾಂ ಧೀತರಿ ಕಿಟ ಕಿಟ ತಕ ತರಿ ಕಿಟ ಖಾತರಿ ಕಿಟ ಕಿಟ ತಕ ತರಿ ಕಿಟ ತಕತಾಂ ಕಿಟ ತಕತಾಂ ಕಿಟ ತಕತಾಂ ದಿದ್ದ ದದಿ ಗಿಣ ನತ್ತಿಕ್ಕತ್ತಾ ತರಗಡ ಧೀಮ್ ನಾ ಧೀಮ್ ನನ್ನ ಧೀಮ್ ನಕತ್ತ ದಿನ್ ತತ್ತಾಂ. ಅದು ಅಷ್ಟು ಪರ್ಫೆಕ್ಟಾಗಿ ನಮಗೆ ಯಕ್ಷಗಾನದ ಇದಕ್ಕೆ ಅದು ಸೇರ್ತದೆ. ನಾನು ಎಳವೆಯಲ್ಲಿರುವಾಗ ಧರ್ಮಸ್ಥಳ ಮೇಳದ ಆಟ ನೋಡ್ತಾ ಇದ್ದೆ. ಆವಾಗ ಇದು ನಮ್ಮ ಸುರಿಕುಮಾರ್ ಗೋವಿಂದ ಭಟ್ರು ಬಿಡ್ತಿಗೆ ಕುಣಿವಾಗಲೂ ಕೂಡ ಆ 4 ಕವಳೆಯದು ಕುಣಿತ ಇದ್ದದ್ದು ಮತ್ತು ನಮ್ಮ ಹಿರಿಯರಾದಂತಹ ಚಿಪಾರು ಕೃಷ್ಣ ಬಲ್ಲಾಳರು ಮೊದಲೇ ನುಡಿಸ್ತಾ ಇದ್ದದ್ದು ನಾನು ನೋಡಿ ಬಲ್ಲೆ. ಸೊ ಅವರು ಪೂರ್ಣ ಕಳೆಯ ಒಂದು ಅಷ್ಟತಾಳದ ಇದು ಕುಣಿತಾ ಇದ್ದರು. ಮತ್ತು ಅದು ತುಂಬ ಶಾಸ್ತ್ರೀಯವೇ. ಯಾರು ಜಾನಪದ ಹೇಳಿದರೂ ಕೂಡ ಅದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಪರ್ಫೆಕ್ಟ್ ಆಗಿದೆ ಅಂತ ಹೇಳೋದನ್ನು ಒಂದು ದಾಖಲಾತಿ ದೃಷ್ಟಿಯಿಂದ ಹೇಳಿದ್ದೇನೆ. ಇಷ್ಟು ನನಗೆ ಸಿಕ್ಕಿದ್ದು ಗುರುಗಳು ನೀಡಿದ ಭಿಕ್ಷೆ ಅಷ್ಟೇ. ಮುಂದೊಂದು ರೂಪಕ ತಾಳದ ಪದ್ಯ ತಗೊಳ್ಳುವ. 6 ಅಕ್ಷರ ಕಾಲ, 1 ಧೃತ, ಚತುರಶ್ರ ಲಘು. ಕೃಷ್ಣ ಸಂಧಾನದ ಪದ್ಯ. ಇಲ್ಲಿ ತಾಳ ಮತ್ತು ಸಾಹಿತ್ಯ 2 ಒಂದೇ ಲೆಕ್ಕ ಸಾಗುವುದಿಲ್ಲ. ಅಂಶಗಣದ ಪದ್ಯ ಅದು. ಮಾತ್ರಾಗಣದ ಪದ್ಯದಲ್ಲಿ ಆದರೆ ತಾಳ ಮತ್ತು ಸಾಹಿತ್ಯ 1 ಮತ್ತು 2 ಹಾಗೆ ಸಾಗ್ತದೆ. ಚರಣಾಬ್ಜ ದೆಡೆಯಲ್ಲಿ ನರನು ಕೈ ಮುಗಿದು ಚರಣಾಬ್ಜ ದೆಡೆಯಲ್ಲಿ ನರನು ಕೈ ಮುಗಿದು ನಿಂದಿರಲು
ಚರಣಾಬ್ಜದೆಡೆಯಲ್ಲಿ ನರನು ಕೈ ಮುಗಿದು ನಿಮ್ ಎಂಬ ಒಂದು ಅಕ್ಷರ ಅದು ಘಾತಕ್ಕೆ ಸಿಗುವುದಿಲ್ಲ. ಚರಣಾಬ್ಜದೆಡೆಯಲ್ಲಿ ನರನು ಕೈ ಮುಗಿದು ನಿಂದಿರಲು ಹೀಗೆ ಸಿಗ್ತದೆ. ಅದನ್ನು ಘಾತದಲ್ಲಿ ತಗೊಂಡು ಹೇಳುವ ಕ್ರಮ ಇದ್ದರೆ ಅದು ತಪ್ಪು. ಅದು ಚರಣಾಬ್ಜದೆಡೆಯಲ್ಲಿ ನರನು ಕೈ ಮುಗಿದು ನಿಂದಿರಲು ಗೋವಳರಾಯ ನೀತಾ. ಇಲ್ಲಿ ನೀತಾ ಎಂಬುದು ಸಹ ಒಂದು ತಾಳಾವರ್ತವನ್ನು ತಗೊಳ್ತದೆ. ಅರಸುಗಳ್ ತಾವೆಂದು ಮೌಳಿಯ ಬಳಿಯಲ್ಲಿ ಗುರುಭೂಪ ಕುಳ್ಳಿರ್ದ ನಾಗ. ಆ ನಾಗ ಎಂಬ ಶಬ್ದವು ಒಂದು ತಾಳಾವರ್ತವನ್ನು ಅಕ್ಷರ ಕಾಲದಲ್ಲಿ 6 ಅಕ್ಷರಗಳಾಗಿ ಸಾಗುತ್ತದೆ. ಹಾಗೆ ನೀಲಾಂಬರಿ ರೂಪಕವನ್ನು ನಾವು ಇದರ ಸಾಹಿತ್ಯ 2ನೇ ಕಾಲದಲ್ಲಿ, ತಾಳ 1ನೇ ಕಾಲದಲ್ಲಿ ಇರ್ತದೆ, ಸಾಹಿತ್ಯ 2ನೇ ಕಾಲದಲ್ಲಿ ನಡೀತದೆ. ವನದೊಳುಗುಪಿತದಿ ಕೃಷ್ಣನೇ ಮಣಿಯನು ತಾನಪಹರಿಸಲು ಹನನವಗೈದುದೇ ನಿಶ್ಚಯವೆನುತಲಿ ಶೋಕಿಸಿದ. ವನದೊಳುಗುಪಿತದಿ ಕೃಷ್ಣನೇ ಮಣಿಯನು ತಾನಪಹರಿಸಲು ಇನ್ನೊಂದು ಗಂಟಾರವ ರೂಪಕ. ಇದು ಮಾತ್ರಾಗಣದ ರಚನೆ. 3ರ ಗಣದ ಹಾಗೆ 3ರ ಗಣ ಮತ್ತೊಂದು ಮುಡಿ ಅಕ್ಷರ. ವಾಲಿಮೋಕ್ಷದಲ್ಲಿ ಬರುವಂತಹ ಪದ್ಯ. ಬಾಲಕಾಗಜ ಪುಷ್ಪದಾನಿಜ ಮಾಲೆ ಇಟ್ಟಡೆ ಇವನ ಕೊರಳಿಗೆ. ಇಲ್ಲಿ ಬಾಲ ಕಾಗ ಜ ಅಂದರೆ 2 ಗಣ 1 ಮುಡಿ. ಇವನ ಕೊರಳಿಗೆ. ಬಾಲಕಾಗಜ ಇಲ್ಲಿ ಜ ಎಂಬ ಶಬ್ದ, ಬಾಲಕಾಗಜ ಎಂಬ ಶಬ್ದವು ಆ ಜ ಒಂದು ಅಕ್ಷರ ಇಡೀ ತಾಳಾವರ್ತವನ್ನು ಸೇರಿಕೊಳ್ತದೆ. ಹಾಗೆ ಗೆ ಎಂಬ ಶಬ್ದವು ಅಕ್ಷರವು ಇಡೀ ತಾಳಾವರ್ತವನ್ನು ಸೇರಿಕೊಳ್ತದೆ. ವರ್ಣದಲ್ಲಿರುವಂತಹ ಶಬ್ದವು ಕೂಡ ಒಂದು ತಾಳಾವರ್ತವನ್ನು ಸೇರಿಕೊಳ್ಳುವಂತಹ ಒಂದು ಪದ್ಯವನ್ನು. ಅತಿಕಾಯ ಮೋಕ್ಷದಲ್ಲಿ ಬರುವಂತಹ ವನದಿ ನೀನು ನೋಡಿದಾತನು, ಇಲ್ಲಿ ನೂ ಎಂಬ ಅಕ್ಷರವು ಒಂದು ತಾಳಾವರ್ತ ಬರ್ತದೆ. ಮುನಿಪನಲ್ಲ ಎಂಬ ಶಬ್ದವು ಒಂದು ತಾಳಾವರ್ತ ಬರ್ತದೆ.
ನೋಡಿದಾತನು ವನದಿ ನೀನು ನೋಡಿದಾತನು ಮುನಿಪನಲ್ಲ ಧನುಜ ಕಾಲ ನೇಮಿಯವನನು ನಿನಗೆ ವಿಘ್ನವನ್ನು ಮಾಡಲೆನು ತಲಟ್ಟಿದನು ಖಳೇಂದ್ರ ನಿನಗೆ ವಿಘ್ನವನ್ನು ಮಾಡಲೆನು ತಲಟ್ಟಿದನು ಖಳೇಂದ್ರ ವನದಿ ನೀನು ನೋಡಿದಾತನು ಬಲಿಪ ಶಿವಶಂಕರ ಭಟ್ ಅವರ ಪ್ರಸ್ತುತಿಯಲ್ಲಿ ಪ್ರಶ್ನೆಗಳಿದ್ದರೆ. ನಾನು ಶಂಕರನಾರಾಯಣಕಾರಂದ. ನಾವು ಬಲಿಪ ಭಾಗವತರಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ಭೈರವಿ ಅಷ್ಟತಾಳದಲ್ಲಿ ಬಿಡ್ತಿಗೆ ನಂತರ ಪದ್ಯವನ್ನು ಈಗ ಎರಡು ರೀತಿಯ ಹೇಳ್ತಾ ಇದ್ದಾರೆ. ಅದರಲ್ಲಿ ಯಾವುದು ಪ್ರಸ್ತುತ ಎಂಬುದನ್ನು ಹೇಳಬೇಕಾಗಿ ವಿನಂತಿ. ಎರಡೂ ಕ್ರಮಗಳು ಚಾಲ್ತಿಗೆ ಬಂದಿದೆ. ಹಳೆಯ ಕ್ರಮವನ್ನು ಒಪ್ಪಿದವರು ಹಳೆಯತ್ತು ಸರಿ ಅಂತೇಳಿ ಹೇಳ್ತಾರೆ. ಇದು ತಪ್ಪಲ್ಲ ಎಂಬ ಅಭಿಪ್ರಾಯ ಇದೆ ಅಷ್ಟೇ. ಈಗಿನ ಇದು ಬಿಡ್ತಿಗೆ ಆದ ಮೇಲೆ ಭೈರವೇಷ್ಟವನ್ನು ತಗೊಳ್ಳುವಂಥದ್ದು. ಬಲಿಪ ಮಾರ್ಗ ಪುಸ್ತಕ ಬರೆಯುವ ಸಮಯದಲ್ಲಿ ನಾನು ಬಲಿಪ ನಾರಾಯಣ ಭಾಗವತರ ಹತ್ರ ಮಾತಾಡ್ತಾ ಇರುವಾಗ ಇದೇ ಪ್ರಶ್ನೆ ನಾನು ಕೂಡ ಕೇಳಿದ್ದೆ ಅವ್ರ ಹತ್ರ. ಅಜ್ಜ ಬಲಿಪರು ಈಗ ಬಹುಪಾಲು ಏನು ನಾವು ಅಂಕಡಾಂಗ್ ರಡ್ಡಡ್ಡ ದಿನ್ನಾಕ ನಗದೋಂ ತತ್ತಾಂ ಅಂತ ಹೇಳುವ ಅಲ್ಲಿ ದಿನ್ನಾಕ ನಗದೋಂ ತತ್ತಾಂ ಅಂತ ಹೇಳುವಾಗ ನಾವು ಪದ್ಯ ಶುರು ಮಾಡ್ತೇವಲ್ಲ, ಹಾಗೆ ಅವರು ಹೇಳ್ತಿರ್ಲಿಲ್ಲ ಅಂತೆ. ಅಜ್ಜ ಬಲಿಪರು ಹೇಳ್ತಿರ್ಲಿಲ್ಲ. ಅದರ ಬದಲು ಅವರು ಏನು ಹೇಳ್ತಾ ಇದ್ದದಂದರೆ ಅಂಕಡಾಂಗ್ ರಡ್ಡಡ್ಡ ದಿನ್ನಾಕ ನಗದೋಂ ತತ್ತಾಂ ಅಷ್ಟನ್ನು ಬಿಟ್ಟು ಮತ್ತೆ ತಗೊಳ್ತಾ ಇದ್ರು ಅಂತ ನನಗೆ ಬಲಿಪನಾರಾಯಣ ಭಾಗವತರು ಹೇಳಿದ್ದಾರೆ. ಆದರೆ ಕುದುರೆಕೋಳು ರಾಮ್ ಭಟ್ರ ಪರಂಪರೆ, ಮಾಂಬಾಡಿ ನಾರಾಯಣ ಭಟ್ರ ಪರಂಪರೆ, ಅಲ್ಲಿಂದ ಅವರು ಹೀಗೆ ಅದನ್ನು ಅನುಸರಿಸ್ತಾ ಇರಲಿಲ್ಲ. ಅವರು ಅನುಸರಿಸ್ತಾ ಇರ್ತದ್ದು ಈಗ ನಾವು ಮಾಂಬಾಡಿ ಗುರುಗಳ ಹತ್ರ ಏನು ಕಲಿತಾ ಇದ್ದೇವೆ, ಅಥವಾ ನಮ್ಮ ಕುದುರೆಕೋಳು ರಾಮ್ ಭಟ್ರ ಪರಂಪರೆಯಲ್ಲಿ ಏನು ಕಲಿತಾ ಇದ್ದೇವೆ, ಅಥವಾ ಶಿವಶಂಕರ ಭಾಗವತರು ಏನು ಹೇಳ್ತಾ ಇದ್ದಾರೆ, ಬಲಿಪನಾರಾಯಣ ಭಾಗವತರು ಹೇಳ್ತಾ ಇದ್ದಾರೆ, ಅದನ್ನೇ ನಾವು ಅನುಸರಿಸ್ತಾ ಇದ್ದೇವೆ. ಅದನ್ನು ಅವರು ಒಪ್ಪಿದ್ದಾರಂತೆ ಅಜ್ಜ ಬಲಿಪರು. ಹೀಗೆ ಇದು ಯಾವುದು ದೋಂತತ್ತ ನಕ್ಕ ತರಗಡೆ ಕತ್ತ ನದಿ ದೋಂತತ್ತ ಕಥ ಧೀತರ ಕಡೆ ತಗತಾಂ ಕಥ ಧೀತರ ಕಡೆ ತಗತಾಂ ಕಥ ಧೀತರ ಕಡೆ ತಗತರಗಡೆ ದಿದ್ದಿ ದೋಂತ ತತ್ತಾಂ ದಿನ್ನಾಕ, ಅಲ್ಲಿ ದಿನ್ನಾಕ ಅಂತ ಹೇಳ್ತೇವಲ್ಲ ಅಲ್ಲಿಂದ ಪದ್ಯ ತಗೊಳ್ಳೋದು. ಆದರೆ ಹಿಂದೆ ಅದಿರಲಿಲ್ಲ. ಏನಾದರೂ ವ್ಯತ್ಯಾಸ ಇದ್ದರೆ ದಯವಿಟ್ಟು ಗುರುಗಳು ತಿದ್ದುಕೊಳ್ಳಿಕ್ಕೆ ನಾನು ಇದಿದ್ದೇನೆ. ಧೀತರ ಕಡಾಂಗ್ ರಡ್ಡಡ್ಡ ದಿನ್ನಾಕ ನಗದೋನ್ ತತ್ತಾಂ ದೀನದ್ದಿ ನಗದೋನ್ ತತ್ತಾಂ ನಕ್ಕ ಅದ್ರ ಕಡೆ ಕತ್ತ ದೀನದ್ದಿ ನಗದೋನ್ ತತ್ತಾಂ. ಹಿಮ್ಮೇಳ ಕಲಿಯುವವರು ಎಲ್ಲರಿಗೂ ಹೇಳೋದು, ನಾನೀಗ ಕೇಳುವವರು, ಅಲ್ಲಿ ಮೊದಲ ಪಾಠ ಅಂತ ಇರ್ತದೆ. ಈ ಮೊದಲ ಪಾಠಗಳಲ್ಲಿ ಇದು ಸ್ವಲ್ಪ ನಂತರ ಬಂತದ್ದು. ಈಗ ಇವರ ಪ್ರಶ್ನೆಗೆ ಮೊದಲ ಪಾಠಗಳಲ್ಲಿ ಇರೋದು ಪಾರ್ಥಿಸುಬ್ಬ ವಿರಚಿತ ಗಜಮುಖದ ಹೊಗೆ ಗಣಪಗೆ ಎಂಬ ಪದ್ಯ. ಆ ಪದ್ಯದ ಗಜಮುಖದ ಹೊಗೆ ರೂಟ್, ಈಗ ಬಿಟ್ಲ ಪುತ್ತೂರು ಹೋದಾಗೆ ಕೇಳಿ, ಗಜಮುಖದ ಹೊಗೆ ರೂಟ್ನಲ್ಲಿ ಹೋಗಿ ಅಲ್ಲಿಂದಲೇ ಹೇಳ್ತೇನೆ ನಾನೀಗ ಒಂದು ತಾಳದ ಬಗ್ಗೆ. ನಾನು ಶಿಕ್ಷಣ ಮಾಡೋ ಕಲಿಯೋನಿಗೆ ಹೇಳೋದು, ಈಗ ಮಾತಾಡಿ ಕಮ್ಮಿ ಅಂದರೆ ಕಲಿಯೋನಿಗೆ ಮಂಡೆ ಒಳಗೆ ಹೋಗಬೇಕಲ್ಲ. ನೋಡಿ, ತಕ್ಕಿಟ್ಟ ತಕ್ಕ ದಿಮ್ಮಿ ತಕ್ಕಿಟ್ಟ ತಾ ಆ ತಕ್ಕಿಟ್ಟ ತಕ್ಕ ದಿಮ್ಮಿ ತಕ್ಕಿಟ್ಟ ತ ಇಂದೇನು ಪದರಾಡ ಸರ್ತಿ ಪಣ್ಣೋಡು ಅಂತ ಅವರು ಹೇಳ್ತಾರೆ. ನಾನು ಸತೀಶನಿಗೆ ಪಾಠ ಮಾಡುವಾಗ ಹೇಳಿದ್ದೆವು, ಇಲ್ಲಿ ಮೈಯರಿಗೆ ಕೂಡ ಪಾಠ ಮಾಡಿದ್ದೀನಿ, ಅವಸರ ಮಾಡಬೇಡಿ. ಹಾಗೆ ಅದನ್ನು ದಿಮ್ಮಿ ತಕ್ಕಿಟ್ಟ ಕದ್ದಿಮ್ಮಿ ತಕ್ಕಿಟ್ಟ ಕದ್ದಿಮ್ಮಿ ತಕ್ಕಿಟ್ಟ ಅಂಚಳ ಉಂಡ್ಯಾ ತುಳುವಲ್ಲಿ ಹೇಳಿದೆ, ಗೊತ್ತಾನತ್ತ ಇಂಕ್ಲಿ. ಹಾಗೆ
ತಕ್ಕದ್ದಿಮ್ಮೆ ತಕ್ಕಿಟ್ಟ ತಕ್ಕದ್ದಿಮ್ಮೆ ನೋಡಿ, ಅದರಲ್ಲಿ 14 ಅಕ್ಷರ ಉಂಟು, 7 ಉಂಟು. 7 ಒಂದ್ಲಿ ಮಗ್ಗಿ ಗೊತ್ತಿದ್ದವರಿಗೆ ಸಾಕು. ಅಲ್ಲಿ 14ರಲ್ಲಿ ಹೀಗೇ ಹೋಗಬೇಕು ಹಾಗೆಂತ ಇಲ್ಲ. 7ರನ್ನು 3 ಮಾತ್ರ ಮಾಡುವ ಕ್ರಮ ಇಲ್ಲ ಇಲ್ಲಿ. ಹಾಗೆ ಇಲ್ಲಿ ಹೋದ ಪಾಠಗಳು ಅಲ್ಲಿ ಅನುಪ್ರಾಸಗಳು. ಅನುಪ್ರಾಸ ಅಂದರೆ ದಿಮ್ಮಿ ತಕ್ಕಿಟ್ಟ. ಈಗ ಅಷ್ಟತಾಳದಿಂದ ಮೊದಲು ಪರೀಕ್ಷೆಗೆ ಉತ್ತರ ಕೊಡಬೇಕಾಗ್ತದೆ. ಈಗ ಅಷ್ಟತಾಳಕ್ಕೆ ಬರ್ತೇನೆ ನಾನೀಗ. ಹಾಗೆ ಇಲ್ಲಿ ಆರತಿ ಎತ್ತಿರೇ, ಆರತಿ ನೋಡಿ, ಅದನ್ನು ಹಸಲ ಹೇಳಬೇಕವ. ಹಸಲ ಹೇಳದೆ ಮುಂದಿನದ್ದು ಹೇಳಬಾರ್ದು. ಅಂದರೆ ಅದು ಪದ್ಯ ಅಲ್ಲ, ಪಲ್ಲ. ಅಲ್ಲಿಗೆ ಬಿಡಿತ ಬರ್ತದೆ. ಬಿಡಿತಗಳು ಎಲ್ಲ ಹೊಂದಾಣಿಕೆಗಿರೋದು. ಬಿಡಿತ ನಿಘಂಟು ಮಾಡಿ ಬಾರಿಸಲಿಕ್ಕೆ ಬಿಡಿತಗಳಿರದೆ ನಾಟ್ಯಕ್ಕೆ ಬೇಕಾಗಿ ಅಲ್ಲಿ ಯಾವ ಕುಣಿದಿದ್ದರೂ ಲೆಕ್ಕಾಚಾರ ಮಾಡಬೇಕು. ಹಾಗೆ ಇಲ್ಲಿ ಒಳ್ಳಿತಾದವಾರು ಅಂತ ಹೋಗುವಾಗ ಇಲ್ಲಿ ಎಳ್ಳುಂಡೋಳಿಗೆ ಅಂತ ಸಿಗ್ತದೆ. ಹಾಗೆ ಹೋಗುವ ಮುಂದೆ ಏನು ಸಿಗ್ತದೆ ಅಂತ ಕೇಳುವಾಗ ನನ್ನ ಸ್ಟೂಡೆಂಟ್ ಆದವ ಬೆಳ್ಳಿಯ ಪುರಿಗೆಜ್ಜೆ ಅಲ್ಪ ದುಂಬನ ಗೆಜ್ಜೆ ತಗೊಂಡು ಡೊಳ್ಳಿನ ಗಣಪ ಭಾರತಿ ಎತ್ತಿರೇ ನೋಡಿ, ಅಲ್ಲಿ ಅರ್ಥಗಳು ಇರ್ತದೆ ನೋಡಿ. ಈಗ ಅರ್ಥಧಾರಿಗಳಿಗೆ ಅಲ್ಲಿಯೇ ಪ್ರಸಂಗದ ಪದಗಳನ್ನು ನಾವು ಹೇಳೋದಲ್ಲ, ಇಲ್ಲಿಯೇ ಪಾಠ ಸಿಗದಿದ್ದರೆ ಈಗ ನಾವು ತುಂಬ ಕಾಣ್ತೇವೆ. ಸಾಧಾರಣ ಭಾಗವತಿಗೆ ಹೇಳೋದು, ಉತ್ತಮ ಭಾಗವತಿಗೆ ಅಂದರೆ ಏನು, ಬರೀ ದಂಡ ಅಂದರೆ ಏನು, ಸ್ವಚ್ಛ ಅಂದರೆ ಏನು, ಸ್ಪಷ್ಟ ಅಂದರೆ ಏನು, ಅದಕ್ಕೆ ಮೊದಲು ನಾವು ಬೆಲೆ ಕೊಡಬೇಕಾಗ್ತದೆ. ಹಾಗೆ ಈ ಬೆಳ್ಳಿಗೂ ಡೊಳ್ಳಿಗೂ ಸಂಬಂಧ ಉಂಟು. ಬೆಳ್ಳಿಯ ಪುರಿ ಗೆಜ್ಜೆಗಳ ಕಟ್ಟಿ ಕುಡಿಯುವ ಡೊಳ್ಳಿನ ಗಣಪ ಹಾರತಿ ಎತ್ತೀರಿ. ಅಲ್ಲಿ ಆ ಗಣಪತಿಯ ಒಂದು ವೈಭವವನ್ನು ಅರ್ಥದವ್ರಿಗೆ ಗೊತ್ತಬೇಕು. ಅಲ್ಲಿ ರಾಗವೇ ಮುಖ್ಯ ಅಲ್ಲ. ಹಾಗೆ ಮುಂದೆ ಹೋಗುವಾಗ ದೇವತೆಗಳ ಕೈಯ ಮುಂದೆ ಕಪ್ಪವಗೊಂಬಗೆ ದೇವತೆಗಳ ಕೈಯಿಂದಲೂ ಕಪ್ಪ ಪಡೀತಾನೆವ ಅಂತ ಒಂದು ಅರ್ಥವಿರ್ತದೆ ಅಲ್ಲಿ. ಹಾಗೆ ಅಲ್ಲಿ ಮುಂದಿನದ್ದು ನೋಡಿ, ಭಾರಿ ಇಂಪಾರ್ಟೆಂಟು. ವಾರ್ತೆ ಸ್ವಲ್ಪ ಸರಿಯಾಗಿ ಹೇಳ್ತೇನೆ. ಆವಾವ ಮನದೋಳು ಅಂದರೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಇದ್ದ ನಿಷ್ಠಾರ್ಥವನ್ನು ಈವ ಗಣೇಶಗಾರತಿ ಎತ್ತಿರೆ, ಗೊತ್ತಾಯ್ತಾ? ಹಾಗೆ ಇಲ್ಲಿ ಈ ಬಿಡಿತಕ್ಕೆ ಅಲ್ಲಿ ತ್ವರಿತಾಷ್ಟ ಅಂತ ನಾವು ಹೇಳುವಂಥ ಪದ್ಯ ಸಿಗ್ತದೆ. ಈ ತ್ವರಿತಾಷ್ಟ ಅಂದ್ರೇನು? ಸ್ಪೀಡ್ ಅಷ್ಟ. ಹಾಗಾದರೆ ಸ್ಲೋ ಅಷ್ಟ ಯಾವುದು? ಸ್ಲೋ ಅಂದರೆ ನಿಧಾನ. ಇಂಗ್ಲೀಷ್ ಬರೋದಿಲ್ಲ. ತದ್ದಿಂದ ತಕ್ಕದಿಂದ ಸತ್ತಿಂದ ತಕ್ಕದಿಂದ. ಇಲ್ಲಿ ಯಕ್ಷಗಾನದಲ್ಲಿ ಪ್ರಾರಂಭದಲ್ಲಿ ಬರುವ ಪದ್ಯವೇ ಗಜಮುಖನ ನಿನ್ನ ಪಾದವ ನೆನೆವೇ ಈ ಒಂದು ಪದ್ಯ ಇರ್ತದೆ. ಅದನ್ನು ಗಜಮುಖನ ನಿನ್ನ ಪಾದವ ನೆನೆವೇ ನೋಡಿ, ಅದೇ ತ್ವರಿತಷ್ಟ. ಯಾವುದೇ ಒಂದು ಪದ್ಯ ಇರಲಿ, ಚಿಕ್ಕ ಪ್ರಾಯದ ಬಾಲ್ಯ ಚತುರೇ ನಿನ್ನ ಅಂಗವ, ಅದನ್ನು ಹಿರಿಯ ಬಲ್ಪರು ಏನು ಮಾಡಿದರು? ಚಿಕ್ಕ ಪ್ರಾಯದ ಬಾಲೆ ಚದುರೇ ನಿನ್ನಂಗವ ಕಾಂಬೋದಿಯಲ್ಲಿ ಅಲ್ಲಿ ಆವಾಗ ತಂದೆಯವರ ಕಾಲದಲ್ಲಿ ಇದ್ದದ್ದು ಅದು. ಅದನ್ನೇ ನಾವು ಪಾಠ ಮಾಡೋದಲ್ಲ. ಅದನ್ನು ನೋಡಿ ಸರಿಯಾಗಿ ಕಳೆದ್ರು ಪದ್ಯಾಣ ಶೈಲಿ, ಪದ್ಯಾಣದ ಶೈಲಿಯನ್ನು ಮೆರೆಸಿದವರು ಇದ್ದಾರೆ. ನಮ್ಮ ತಂದೆಯವರ ಶಿಷ್ಯ ಆಗಿದ್ದಾರೆ. ನಾನು ಎಲ್ಲಿಯೂ ಹಾಡುಗಾಳಿಕೆ ಹೋಗಲಿಲ್ಲ. ಹಾಗೆ ಅಲ್ಲಿ ನೋಡಿ, ಅಲ್ಲಿ ಲಾಸ್ಟ್ ತ್ವರಿತ ತಿರುವಡೆ ಪ್ಲಸ್ ತೈತ ತಗತದು. ತೈತ ತಗತ ಅಂತ ಒಂದು ತಾಳವಿರ್ತದೆ, ಅದನ್ನು ನಾವು ಅಷ್ಟತಾಳ ಅಂತ ಹೇಳಿ ಆಗ ಈಗ ಹೇಳೋದು. ಹಾಗಾದರೆ ತ್ವರಿತ ಅಷ್ಟದ ಪದ ಹೇಗೆ ಹೇಳೋದು? ನನ್ನ ಹತ್ರ ತುಂಬ ಜನ ಅಣ್ಣೇರೆ ಕೋಡೆ ಸರಿ ಆತೀಗ ವಾರ ಬಂಡೆ ನಿಜ ಪದ ಅಲ್ಲ, ಈ ಕರದೊಳ್ಳು ಬಂತತ್ತ ನೋಡಿ. ಆಗ ಇಲ್ಲಿ ಕರದೊಳ್ಳು ಪರಶು ಪಶ ಅಂಕುಶ ದಾರಾಗಿ ಹೇಳುವ ಕ್ರಮ ಇಲ್ಲ. ನ್ಯಾಯವಾದ ತ್ವರಿತ ಅಷ್ಟ ಅದು. ಕರದೊಳು ಪರಶು ಪಾಶ ಅಂಕುಶ ದಾರಗೆ ಅಂದರೆ ನಿಧಾನಷ್ಟ. ಆದರೆ ಯಕ್ಷಗಾನದಲ್ಲಿ ಭಾರತೀಯ ತುಪ್ಪನ ಒಂದು ರೂಲ್ಸು ನಮ್ಮ ತಂದೆ ಸುಬ್ರಾಯ ಶಾನಭಾಗರು ಬರಿಪೂರ್ವ ನನ್ನ ಇರುವರೆಲ್ಲ ಒಂದು ರೂಲ್ಸ್ ಇತ್ತು. ಕರದೊಳು ಪರಶು ಪಾಶ ನೋಡಿ, ಅದನ್ನೇ ನಾವು ಮಂಗಳ ಜನಗಣಮನ ಅಧಿನಾಯಕ ಜಯ ಇದ್ದಾಗೆ ಲಾಸ್ಟಿಗೆ ಇದ್ದಾಗೆ ಇಲ್ಲಿಯೂ ಕರದೊಳು ಪರಶು ಪಾಶ ಅಂಕುಶ ದಾರಗೆ ಅರುಚತಿ ಭಕ್ತ ನೋಡಿ, ಅದು ಬೆಳಿಗ್ಗೆ ಹೇಳೋದು. ಹಾಗಾದರೆ ಫಸ್ಟಿಗೆ ಹೇಳೋದು ಹೇಗೆ? ಅದನ್ನೇ ಅಗರಿಯವರು ಏನು ಮಾಡಿದರು ಅಂದರೆ ಅವರು ಇದು ಅಬೇರಿಯಲ್ಲಿ ಹೇಳ್ತಿದ್ರು,
ಕರದುಳು ಪರಶುಪಾಶಾಕುಶಾಧಾರಗೆ ಹರುಷದಿ ಭಕ್ತರ ಪೊರೆ ಬಮಗೆ ಉರಗಭೂಷಣನ ಕುಮಾರ ಗಜವದನನ ಚರಣ ಕಮಲ ಕಾರತಿ ಕಿರಿ ಆರತಿ ಆರತಿ ಬೆಳಗಿರಿ ಜಮುಗದ ಬಗೆ ಬಗೆ ನೋಡಿ. ಅದಕ್ಕೊಂದು ಫೌಂಡೇಶನ್ ಅಂತ ಉಂಟು. ಅದಕ್ಕೆ ಯಾವ ಫೌಂಡೇಶನ್ನು ಕೇಳಿಲಿ? ಧೀಮ್ ತಕ್ಕಿಟ್ಟ ತಕ್ಕಿಟ್ಟ ಧೀಮ್ ತಕ್ಕಿಟ್ಟ ತದ್ದಿನ ಅದೊಂದು ತಾಳ. ಆ ತಾಳದ ನಡೆಯೋದು ಶ್ರೀರಾಮ ಜಯ ರಮಣದಾಸ ರಾಮ 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 ರಾತ ಬಿಟ್ಟು ಮಲ್ಲಗವಾಡು ಮಾತ ಬಿಟ್ಟು ಎಲ್ಲೆವಾಡು ರಾಮ ರಾಮ ರಾಮ. ಇಲ್ಲಿ ಹೋದರೆ ರಾಮ ಆಗ್ತದೆ ಒಳ್ಳೆ. ಹಾಗೆ ಇಲ್ಲಿ ಅಲ್ಲಿಂದ ನಮ್ಮ ತಂದೆಯವರು ಪಾಠ ಕೊಡುವಾಗ ನೋಡ್ತೀವಿ. ನೋಡ ಉರಗಾಡದೆ ಬಾಡು ಉರಗ ಪಂಡೆಂಚಿನ ಉರಗ ಅಂಗಣಿಂದು ಐನ ಅಮ್ಮೆ ಪಾಡ್ದು ಏರು ಈಶ್ವರ ದೇವರು ಪಾಠ ಕೊಡುವಾಗ ಉರ್ರಗ ಭೂಷ ಅಂದರೆ ಇಲ್ಲಿ ಮಾಂಬಾಡಿ ಶೈಲಿಯಲ್ಲಿ ಹೇಗಿತ್ತು ಅಂದರೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲ ಕಾರತಿ ಎತ್ತಿರಿ ಆರತಿ ಬೆಳಗಿರಿ. ಗೊತ್ತಾಯ್ತಾ? ಇಲ್ಲಿನೂ ಒಂದು ತಕ್ಕಿಟ್ಟ 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 ತ ಎಂಬ ಒಂದು ಫೌಂಡೇಶನ್ನಲ್ಲಿ ರಾಮ 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 ರಾಮಲ್ಲ ಇಲ್ಲಿ ಗಜಮುಖದ ಬಗೆ ಗಣಪಗೆ ಅಂದರೆ ಇದು ತೈತ ಸಗತ ಕ್ಳಂಕ್ರ ತಕ್ಕ 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 ಟಂಕ್ರ ತಕ್ಕ ತಾಕೆಟ ತಕ್ಕ ತಾಕೆಟ ತಕ್ಕ ನೋಡಿ. ಇದೊಂದು ತಾಳ ಹೆಸರು ತೈತ ತಗ ಎಲ್ರಿಗೂ ಗೊತ್ತಿರುತ್ತೆ. ಆಟ ನೋಡ್ಲಿಕ್ಕೆ ಹೋದವ್ರಿಗೆ ಮಹಿಷಾಸುರ ಬರುವಾಗಲೂ ಅದೇ ತಾಳ. ಪ್ರಯಾಣ ಹಾಗಾದ್ರೆ ಹೋಗೋಣ ಹೋಗುವ ಟಂಕ್ರ ತಕ್ಕ ತಕ್ಕ ನೋಡಿ. ಈ ತಾಳ ಇರುವುದು ಅಂದರೆ ತೆಂಕಿನ ಭಾಗವತರಿಗೆ ಒಂದು ಭದ್ರತೆ. ಈ ತ್ವರಿತ ಅಷ್ಟತಾಳದ ಏರ್ಪದವನ್ನು ಈಗ ನಾನು ಪಾಠ ಮಾಡುವಾಗ ನಮ್ಮ ತಂದೆಯವರು 1920ನೇ ಇಸವಿಯಿಂದ ಒಂದು 80ನೇ ಇಸವಿವರೆಗೆ ಕ್ಲಾಸ್ ಮಾಡ್ತಿದ್ರು. ನಾನೊಂದು 68ನೇ ಇಸವಿಯಲ್ಲಿ ಕ್ಲಾಸಿಗೆ ಶುರು ಮಾಡಿದೆವ. ನೋಡಿ ಶಿಷ್ಯರು ಇಲ್ಲೇ ಇದ್ದಾರೆ. ಅದು ನಾನೇನು ಮಾಡಿದೆ ಅಂದರೆ ಅಲ್ಲಿ ಹಿಮ್ಮೇಳ ಗೊತ್ತಿಲ್ಲದವರು ಪದವಿ ಹೇಳಬಾರ್ದು, ಒಂದು ಕೇಳಿಕೊಳ್ಬೇಕು ಅವರು ಮತ್ತೆ ಕಲೀರಿ. ಅದಕ್ಕೆ ಹೆಂಚಿನ ಪೊಟ್ಟೊಡಿಯ ನೋಡ ಭಾಗವತರ ಹತ್ರ ಕೇಳ್ತೇವೆ ನಾವು ಏನು ಬಳಸಬೇಕು ಅಂತ. ನೋಡಲ್ಲಿ ದೋತತ್ತ ಕಾದರಗೆಳ ದಿನ 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 ದೋತತ್ತ ಕಾದರಗೆಳ ದಿದ್ದಾದಾಗ ದದ್ದಾದಾಗ ನೋಡಿ ಸೋಮರ್ತ ಬಲಾಡ್ರಂತ ದಾಗಡ ನಗದಿನದಾಗ ಕಾದರಗೆಳ ದಿನದ್ದಿ ಹೀಗೆಲ್ಲ ಬಾರಿಸಿದ್ವಿ. ಅಲ್ಲಿ ಹೋಗುವ ನೋಡಿ ಅದರ ಮುಕ್ತಾಯಲ್ಲಿ ಒಂದು ರೂಲ್ಸ್ ಉಂಟು. ಅಂದರೆ ನಿಧಾನ ಅಷ್ಟ ತಾಳದ ರೂಪ ಬರ್ತದೆ. ತನ್ನ ಕಾದರಗೆಳ ದಿದ್ದಿದ್ದೋಂ ತಾಂ ದಿದ್ದಿದ್ದೋಂ ತಾಂ ದಿದ್ದಿದ್ದೋ. ಇದು ಮೊದಲೇ ಶಬ್ದ. ದಿ ಅಂದರೆ ಡೋಲ್ನ ನಾದ ನೋಡಿ. ದಿ ಬರೋದು ಇಲ್ಲಿ, ಇದು ಚೆಂಡೆಯಲ್ಲಿ ಇರೋದಿಲ್ಲ. ಈ ಚೆಂಡೆ ಬಿಡಿ ಹೇಳೋದು ಮತ್ತೆ ಮುಂದಿನ ಪಾಠದಲ್ಲಿ. ಇಲ್ಲಿ ಪ್ರಾರಂಭದ ಪಾಠದಲ್ಲಿ ಇವಾಗ ಕಲಿತಾನೆ ದಿ ಐಕೆಂಚಿನ ಪೊಟ್ಟೊಡೆ ಒದೆ ಮುಗಿಂಡತ್ತ ಅಲ್ಪ ಸರ್ಕಲ್ ತಿಕ್ಕೊಂಡು ತಿರ್ಗಿದ್ ಪೋಲ ತಿದ್ದಿದ್ದು ಅಂತ ನೋಡಿ. ಅಲ್ಲಿ ಏಕತಾಳ ಬಂತು. ಅದು ಯಾವ ತಾಳ? ತಕ್ಕ ದಿಮ್ಮಿ ತಕ್ಕ ಜಣ್ಣು ತಕ್ಕ ದಿಮ್ಮಿ ತಕ್ಕ ಜಣ್ಣು ತಕ್ಕ ದಿಮ್ಮಿ ತಕ್ಕ ಜ ನೋ ನೋಡಿ. ಓ ದೇವಾ ದೇವಾ ನೋಡಿ, ಅದು ಇದು ಆದಿತಾಳ. ಗೊತ್ತಾಯ್ತಾ? ಹಾಗೆ ಇಲ್ಲಿ ಮಾಯಾಗ ಅದೇ ತಾಳದಲ್ಲಿ ಅಲ್ಲಿ ಆ ತಾಳ ಸಿಗ್ತದೆ. ಅಲ್ಲಿ ಏನಾಗಿದೆ ಅಂದರೆ ಅಲ್ಲಿ ಪ್ರವೇಶಕ್ಕೆ ಬಾರಿಸಲ್ಪಟ್ಟು ಸಿಗ್ತದೆ ಅಲ್ಲಿ. ಗೊತ್ತಾಯ್ತಾ? ಇದನ್ನೇ ನಾವೇನು ಮಾಡ್ತೇವೆ, ಏರ್ಪದ ಬರುವೀಗ ನೋಡ. ಸುರನಾಥ ಲಾಲಿಸಯ್ಯ ನಾನೆಂಬುದು ಮರೆಯ ಮಾತಲ್ಲಾಜಿಯ ದುರುಳರು ನಾಲ್ಕ ಕೈದವರ ಸಂಗರದಿ ಸರಿವೆ ನಿಶ್ಚಯ. ಅಂದರೆ ದುರುಳರು ನಾಲ್ಕಕ್ಕೆ ಬಂದರೆ ಅವರನ್ನು ಕೊಂದು ಕೊಡ್ತೇನೆ ನಿಶ್ಚಯ ಅಂತ ಹೇಳಿದಾಗೆ ಅರ್ಥ ಇರೋದು. ಅದನ್ನು ಈಗೇನು ಮಾಡೋದು, ನಡೀತದೆ ಅಲ್ಲಿ. ಆದರೆ ಎಲ್ಲ ಕಡೆ ನಡೆಯುವುದಿಲ್ಲ. ಅಲ್ಲಿ ಪ್ರತಿಯೊಂದು ತಾಳವನ್ನು ನಾವೇನು ಮಾಡ್ತೀವಿ ತ್ವರಿತ ಅಷ್ಟಂದರೆ ಇಲ್ಲಿ ಬಿಡಿತ ಪ್ಲಸ್ ಪದ್ಯ ಇಲ್ಲಿ. ಅದನ್ನು ಮೊದಲು ಏನಿರ್ತದೆ ಬಿಡಿತದ ಮೊದಲು ಅಂದರೆ ಆಲಾಪನೆ ಇರ್ತದೆ. ಆಲಾಪನೆಯಿಂದ ಮೊದಲು ಪದ್ಯ ಇರ್ತದೆ. ಈ ಪದ್ಯ ಅಂದರೆ ಅದು ಇದು ಪದ್ಯ ಅಂದರೆ ಏನು ಅದನ್ನು ಹೇಳುವಾಗ ಹೇಳ್ತೇನೆ. ಒಂದು ಪದದ್ದು ಇಲ್ಲಿ ಸುರನಾಥಲ್ಲ ನಿಸಯ್ಯ ನೋಡಿದ್ದಕ್ಕೆ ಮೊದಲೇ ಫೌಂಡೇಶನ್ ತುಮ್ ತಾಮ್ 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 ಅಂತ ಇರ್ತದೆ. ಅಲ್ಲಿ ಮುಂದೆ ಹೋಗೋದು ಕಾತರೆ ಗಿಡ ಸಿಗ್ತದೆ. ಅದಕ್ಕೆ ಸರಿಯಾಗಿ ಪದ ಹೇಳು ಅಂತ ಹೇಳ್ತೇವೆ ನಾವು.
ಗೊತ್ತಾಯ್ತಾ? ಈ ರೂಢಿಯಲ್ಲೆಲ್ಲ ಹೆಚ್ಚಾಗಿರೋದು ಹಾಗೆ. ಕರುನಾಥ ಲಾಲಿಸಯ್ಯ ನಾನೆಂಬುದು ಮರೆಯ ಮಾತಲ್ಲ ಜೀಯ ತುರುಳರು ನಾಕ ಕೈತರಲವರ ದುರುಳನು ನಗ ಕೈತರಲವರ ಸಂಗರದಿ ತರಿವೆ ನಿಶ್ಚಯ ಇದು ತಂತದಿಗಿಡತು. ಗೊತ್ತಾಯ್ತಾ? ಇದು ರೂಢಿಯಲ್ಲಿ ಅಂತ ಹಾಗೆ ತುಂಬ ಇರ್ತದೆ.